ಕುರ್ಚಿ ಕಿತ್ತಾಟದ ಕ್ಲೈಮ್ಯಾಕ್ಸ್ ಅಂತ ಬಂದೇ ಬಿಟ್ಟಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗಿದ್ದಾರೆ. ಪಾಪ ಬಹಳ ದಿನಗಳಿಂದ ಬೆಂಗಳೂರಿನಲ್ಲಿದ್ದು ಎರಡೂ ಕಡೆ ಬಣದವರ ವಾದ ವಿವಾದಗಳನ್ನ ಆಲಿಸಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಒತ್ತಡಕ್ಕೆ ಮಣಿದು ಕೊನೆಗೆ ರಾಹುಲ್ ಗಾಂಧಿ ಬಳಿ ಹೋಗಿದ್ದಾರೆ. ದಯಮಾಡಿ ಏನಾದ್ರೂ ಒಂದು ಫಾರ್ಮುಲಾ ಕಂಡುಹಿಡಿ. ರಾಜ್ಯದಲ್ಲಿ ನಮ್ಮ ಮರ್ಯಾದೆ ಮೂರ್ಖಾಸಿಗ ರಾಜಾಗ್ತಾ ಇದೆ. ಜನ ರೊಚ್ಚಿಗೆದ್ದಿದ್ದಾರೆ. ನಿಜಕ್ಕೂ ಹೈಕಮಾಂಡ್ ಬಳಿ ನಡೆದಿರೋ ಮಾತುಕತೆ ಏನು ಕೊಟ್ಟ ಮಾತೇನು, ಯಾಕೆ ಹಿಂಗ್ ಆಗ್ತಾ ಇದೆ? ದಯವಿಟ್ಟು ಏನಾದ್ರೂ ಒಂದು ಸೊಲ್ಯೂಷನ್ ಕಂಡುಹಿಡಿಲಿಲ್ಲ ಅಂತಂದ್ರೆ AICC ಅಧ್ಯಕ್ಷನು ನಾನೇ, ಕರ್ನಾಟಕದ ಹಿರಿಯ ರಾಜಕಾರಣಿನೂ ನಾನೇ. ಹೀಗಾಗಿ ಯಾವುದೇ ಒಂದು ಸೊಲ್ಯೂಷನ್ ಕಂಡುಹಿಡಿಲಿಲ್ಲ ಅಂತಂದ್ರೆ ನಾನು ಮತ್ತೆ ಬೆಂಗಳೂರಿಗೆ ಹೋಗಕ್ಕಾಗಲ್ಲ. ವಿದೌಟ್ ಸೊಲ್ಯೂಷನ್, ವಿದೌಟ್ ಡಿಸಿಷನ್, ವಿದೌಟ್ ಫಾರ್ಮುಲಾ, ವಿದೌಟ್ ಎನಿ ಮುಲಾಮು ನಾನು ಬೆಂಗಳೂರಿಗೆ ವಾಪಸ್ ಹೋಗಕ್ಕಾಗಲ್ಲ. ಏರ್ಪೋರ್ಟ್ ಇಂದ ಶುರುವಾಗಿ ಮನೆಗೆ ಹೋಗಿ ಮನೆಯಿಂದ ಹೊರಗಡೆ ಬರೋದಕ್ಕೂ ಬಿಡ್ಲಾರ್ದಂಗೆ ಕಾಡ್ತಾ ಇದ್ದಾರೆ. ದಯವಿಟ್ಟು ಒಂದು ಫಾರ್ಮುಲಾ ಕಂಡುಹಿಡೀರಿ ಅಂತ ಖರ್ಗೆ ಅವರು ದೆಹಲಿಗೆ ಹೋಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಆರಂಭ ಆಗುತ್ತೆ. ಈ ಒಂದು ಕುರ್ಚಿ ಬಿಕ್ಕಟ್ಟಿಗೆ ಕ್ಲೈಮ್ಯಾಕ್ಸ್ ಏನು ಅನ್ನೋದನ್ನ ಇವತ್ತಿನ ರಾ ನ್ಯೂಸ್ ನಲ್ಲಿ ಕ್ಷಣದ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತೀವಿ. ಅದೇ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಮೇಲೆ ಧ್ವಜಾರೋಹಣ ಆಗಿದೆ. ಧರ್ಮಧ್ವಜ, ಇದು ನವಭಾರತದ ಧರ್ಮಧ್ವಜ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ಕೇವಲ ಹಿಂದೂಗಳಿಗೆ ಸೀಮಿತವಲ್ಲ, ಇಡೀ ಭಾರತದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಎಲ್ಲ ಧರ್ಮವನ್ನು ಕೂಡ ಪಾಲಿಸುವಂತವ್ರಿಗೂ ಪ್ರಧಾನಿಯಾಗಿದ್ದಾರೆ ಅಂತ ಪ್ರತಿಪಕ್ಷಗಳು ಆಸ್ ಯೂಶುವಲ್ ಟೀಕೆ ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ತಾಯಿ ತನ್ನ ಹೆತ್ತ ಮಗುವನ್ನ, ತನ್ನ ಕರುಳ ಬಳ್ಳಿಯನ್ನ ಹೆಣ್ಣು ಅಂತ ಕತ್ತೆ ಹಿಸುಕಿ ಸಾಯಿಸಿದ್ದಾಳೆ. ಇಂತಹ ಹೃದಯ ವಿದ್ರಾವಕ ಘಟನೆ ಈಗಲೂ ನಡೀತಾ ಇದೆ ಅಂದ್ರೆ ಏನು ಹೇಳಬೇಕು ನಮ್ಮ ಸಮಾಜಕ್ಕೆ? ಎಲ್ಲ ವಿಚಾರಗಳು, ಎಲ್ಲ ವಿಷಯಗಳು ಜೊತೆಗೆ ರಾಜಕೀಯದ ಅಪ್ಡೇಟ್ಸ್ ನಿಮ್ಮ ಮುಂದೆ